ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಆದ್ಯಶಿಷ್ಯಂ ಹೃಷೀಕೇಶಂ ವಿಷ್ಣುತೀರ್ಥಂ ಮಹಾಮುನಿಂ ಪದ್ಮನಾಭಂ ನರಹರಿಂ ಜನಾರ್ದನಮಹಂ ಭಜೆ ಉಪೇಂದ್ರಂ ವಾಮನಮುನಿಂ ರಾಮತೀರ್ಥಮಧೋಕ್ಷಜಂ ಮಧ್ವಶಿಷ್ಯಾನ್ ಯತಿಶ್ರೇಷ್ಠಾನ್ ನವೈತಾನ್ ಪ್ರಣಮಾಮ್ಯಹಂ ಋಗ್ವೇದಸಂಹಿತಾಂ ಸಾರ್ಥಾಂ ಯಸ್ತ್ರಿವಾರಮಧೀತವಾನ್ ಶ್ರೀಪೂರ್ಣಪ್ರಜ್ಞಮುಖತಃ ಸತ್ಯತೀರ್ಥಮಹಂ ಭಜೆ ಲಿಕುಚಾನ್ವಯಸಂಜಾತಃ ಪಂಡಿತಾರ್ಯಸ್ತ್ರಿವಿಕ್ರಮಃ ಶ್ರೀಮಧ್ವಪ್ರೇಮಪಾಕೋಯಂ ಪಾತು ನಸ್ತತ್ವವರ್ತ್ಮನಿ ನಾರಾಯಣಃ ಪಂಡಿತಾರ್ಯ ಶ್ರೀಮಧ್ವವಿಜಯಪ್ರದಃ ತ್ರೈವಿಕ್ರಮಾರ್ಯದಾಸಸ್ತು ಪಾತಾಂ ಶ್ರೀಮಧ್ವವರ್ತ್ಮನಿ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ನಮಃ ಪರಮಋಷಿಭ್ಯಃ ನಮಃ ಪರಮಋಷಿಭ್ಯಃ. ಋಷಿಗಳು ಕೊಟ್ಟ ಜೀವನ ಗಾಥೆಯಲ್ಲಿ ಅನೇಕ ಪಾತ್ರಧಾರಿಗಳ ಮೂಲಕ ಕಥೆಗಳನ್ನು ಆಖ್ಯಾಯಿಕೆಗಳನ್ನು ನಿರೂಪಿಸ್ತಾ ನಮ್ಮ ಬದುಕಿನ ಚಿತ್ರಣವನ್ನೇ ಸಾರ್ವಕಾಲಿಕವಾಗಿ ಇದೇ ಏರಿಳಿತಗಳು ಜೀವನದಲ್ಲಿ ಆಸೆ ಅಥವಾ ಸುಖ ದುಃಖ ಲಾಭ ನಷ್ಟಗಳ ಏರಿಳಿತಗಳಲ್ಲಿಯೇ ಬದುಕು ಸಾಗ್ತಾ ಹೋಗುತ್ತೆ ಅಂತ ತಿಳಿಸಿದವರು. ಅಂಥದ್ದೊಂದು ಪ್ರಸಂಗವನ್ನು ಜೀವನದಲ್ಲಿ ನಾವು ಕಷ್ಟ ಬಂದಾಗ ಎಷ್ಟರ ತನಕ ನಮ್ಮ ಧರ್ಮದ ಚಟುವಟಿಕೆಯನ್ನು ಚೌಕಟ್ಟನ್ನು ವಿಸ್ತಾರಗೊಳಿಸುವುದಕ್ಕೆ ಬೇಕಾದಷ್ಟು ಮಾತುಗಳು ಬರ್ತಾವೆ. ಚುಟುಕಾಗಿಸಿಕೊಳ್ಳುವುದಕ್ಕೆ ಏನಿದೆ ದಾರಿ, ಎಲ್ಲಿ ತನಕ ಧರ್ಮದ ಹೆಜ್ಜೆಯನ್ನು ನಾವು ಯಾವ ಕಾರಣ ಬಂದರೆ ಮಾತ್ರ ಧರ್ಮದ ಚೌಕಟ್ಟನ್ನು ನಾವು ಮೀರಿ ಅದು ಅಧರ್ಮ ಅಂತ ಅನಿಸಿಕೊಳ್ಳದೇ ಸತ್ಯದ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಒಂದು ಆಖ್ಯಾಯಿಕೆಯನ್ನು ಉಪನಿಷತ್ತು ಹೇಳ್ತಾ, ಛಾಂದೋಗ್ಯ ಉಪನಿಷತ್ತುಗಳಲ್ಲಿ 3 ಪ್ರಧಾನವಾದ ಮಹಾ ಉಪನಿಷತ್ತುಗಳಲ್ಲಿ ಒಂದು ಐತರೇಯ, ಬೃಹದಾರಣ್ಯಕ ಮತ್ತು ಛಾಂದೋಗ್ಯ. ಉಳಿದಂತೆ ಷಟ್ಪ್ರಶ್ನ, ತೈತ್ತಿರೀಯ, ಮುಂಡಕ, ಮಂಡೂಕ ಈ ಎಲ್ಲ ಚಿತ್ರಣಗಳು ಬೇರೆ ಬೇರೆಯಾದ ಉಪಾಸನೆಗಳ ಮುಖಗಳನ್ನು ಹೇಳ್ತಾ ಅಲ್ಲಿಯೂ ಕೂಡ ಭೃಗು ಮತ್ತು ದೇವತೆಯ ಭಗವಂತನ ನಡುವಿನ ಸಂಬಂಧದ ವಿವಾದಗಳು ನಡೆಯುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ವಿವಾದ ಅಂದರೆ ವಿಶಿಷ್ಟವಾದ ವಾದ, ನಮ್ಮ ಲೋಕದಲ್ಲಿ ನಡೆಯುವ ವಿವಾದ ಅಲ್ಲ. ನಾವು ಪ್ರಸಿದ್ಧಿಗೋಸ್ಕರ ಈ ಕ್ಷಣದಲ್ಲಿ ನಮ್ಮ ಹೆಸರು ಲೋಕಾದ್ಯಂತ ಮೂಲೆ ಮೂಲೆ ಸೇರಲಿ ಅಂತ ಮಾಡುವ ಎಡವಟ್ಟು ಅಜ್ಞಾನದ ಹೊಡೆತಗಳವೆಲ್ಲವೂ ಸಮಾಜದ ಮೇಲೆ. ಆದರೆ ಋಷಿಗಳು ಹಾಗೆ ಯಾವತ್ತೂ ಕೂಡ ತಮ್ಮ ಬದುಕಿನಲ್ಲಿ ಇದನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಬರಲೇ ಇಲ್ಲ, ಇದನ್ನು ಲೋಕದಲ್ಲಿ ಪ್ರಸಿದ್ಧಿಗೆ ಈಡು ಮಾಡಲಿಕ್ಕಾಗಲೇ ಇಲ್ಲ ಅಂತ ವ್ಯಥೆಪಟ್ಟವರಲ್ಲ. ಚಕ್ರಾಯಣ ಅಂತ ಒಬ್ಬ ರಾಜ, ಅವನಿಗೊಬ್ಬ ಮಗ ಇದ್ದ, ಚಾಕ್ರಾಯಣ ಅಂತ. ಅವನನ್ನು ಉಶಸ್ತಿ ಅಂತ ಕರೀತಾ ಇದ್ದರು.
ಒಬ್ಬ ಋತ್ವಿಜನ ಮಗ. ಇಡೀ ದೇಶದಲ್ಲಿ ತೀವ್ರವಾದ ಒಂದು ಅಪಾಯಕರವಾದ ಘಟನೆ ನಡೆದು ಹೋಯಿತು. ಮಟಚೀಹತೇಷು ಕುರುಷು ಆಟಿಕ್ಯಾ ಸಹಜಾಯಯ ಉಷಸ್ತಿ ಚಾಕ್ರಹಾಯಣ ಇಭ್ಯಗ್ರಾಮೇ ಪ್ರದ್ರಾಣಕ ಉವಾಸ. ಮಟಚಿ ಹತೇಷು, ಮಟಚಿ ಅಂದರೆ ಆಲಿಕಲ್ಲಿನ ಮಳೆ. ಕಲ್ಲಿನ ಹಾಗೆ ಬೆಳೆಯ ಮೇಲೆ ಬಿದ್ದರೆ, ತೋಟದಲ್ಲಿ ಉದುರಿದರೆ ಮನೆ ಒಡೆದು ಹೋಗುತ್ತೆ, ಬೆಳೆ ನಾಶ ಆಗುತ್ತೆ, ಪ್ರಾಣಿಗಳು ಜೀವ ಬಿಡುತ್ತವೆ, ಏನೇನೋ ಅನರ್ಥಗಳೆಲ್ಲ ನಡೆದು ಬದುಕಿನುದ್ದಕ್ಕೂ ಇನ್ಯಾವತ್ತೂ ತಲೆ ಎತ್ತಲಿಕ್ಕಾಗದಷ್ಟು ಒಂದು ಸರ್ತಿ ಎಲ್ಲವೂ ಸರಿ ಸಪಾಟಾಗಿ ಹೊರಟು ಹೋಗುತ್ತೆ. ಅಂಥದ್ದೊಂದು ಪ್ರಸಂಗ ಕುರು ರಾಜ್ಯದಲ್ಲಿ ನಡೆದು ಹೋಯಿತು. ಕುರುಜಾಂಗಲ ಅಂತ ಕರೆಯುವುದಿದೆ. ಜಾಂಗಲ ಅಂದರೆ ಕಾಡು. ಅದೇ ನಮಗೆ ನಮ್ಮ ಉಳಿದ ಭಾಷೆಗಳಲ್ಲಿ ಜಂಗಲ್ ಆಯಿತು. ಇಂಗ್ಲೀಷ್ನಲ್ಲೂ ಅದೇ ಶಬ್ದವನ್ನು ಹಾಗೇ ಎತ್ತಿಕೊಂಡರು. ಅದು ಜಾಂಗಲ ಶಬ್ದದಿಂದ ಹುಟ್ಟಿದ ಶಬ್ದ. ಅಂತಹ ಆ ಜಾಂಗಲದಲ್ಲಿ ಜೋರಾಗಿ ಮಳೆ ಸುರಿದು ಕಾಡೆಲ್ಲ ಉದುರಿ ನಾಶವಾಗಿ ಬೆಳೆಯೂ ಇಲ್ಲದಂತಾದ ಪ್ರಸಂಗ. ದೇಶಾದ್ಯಂತ ಇಂಥ ಒಂದು ದೊಡ್ಡ ಅನಾಹುತದಿಂದಾಗಿ ಆಹಾರದ ಕೊರತೆ, ಯಾಕೆಂದರೆ ದುಡಿಮೆ ಇಲ್ಲದೇ ಇದ್ದರೆ ಬೆಳೆಯನ್ನು ಬೆಳೆಯುವವರಿಗೆ ಕೆಲಸ ಮಾಡಲಿಕ್ಕೆ ಕಟ್ಟಿ ಹಾಕಿದಂತಾಗಿ ಹೋದರೆ ಅನ್ನ ತಿನ್ನುವುದು ಹೇಗೆ? ಅಂಥದ್ದೇ ಒಂದು ದುಸ್ಥಿತಿಯಿಂದಾಗಿ ಯಾರೂ ಮನೆ ಬಿಟ್ಟು ಹೊರಕ್ಕೆ ಬರಲಾರದೆ ಆಹಾರವನ್ನು ಪಡೀಲಿಕ್ಕಾಗದೆ ಒದ್ದಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ಅತ್ಯಂತ ಸುಂದರಿಯಾದ ಜಾಯಯ ಸಹ ತನ್ನ ಹೆಂಡತಿಯೊಡನೆ ಚಾಕ್ರಾಯಣ ಉಷಸ್ತಿ ಅಲ್ಲೇ ಒಂದು ಗ್ರಾಮದ ಹೊರಭಾಗದಲ್ಲಿ ಆಹಾರವನ್ನು ಹುಡುಕಿಕೊಂಡು ಓಡಾಡ್ತಾ ಇದ್ದ. ಸಹೇಭ್ಯಂ ಕುಲ್ಮಾಶಾನ್ ಖಾದಂತಂ ಬಿಭಿಕ್ಷೆ. ಆಗ ಒಬ್ಬ ಎಲ್ಲೋ ಮೂಲೆಯಲ್ಲಿ ಕೊಳೆತು ಹೋದ ಉದ್ದಿನ ಕಾಳನ್ನು ಏನಾದರೂ ಹೊಟ್ಟೆಗೆ ಆಗಬೇಕೀಗ ಅಂತ ಕಚ್ಚಿ ತಿಂತಾ ಇದ್ದ. ಅಂದರೆ ತಟ್ಟೆಗೆ ಹಾಕಿಕೊಂಡು ಮುಕ್ಕುತ್ತಿದ್ದ. ತಂಗ್ ಹೋವಾಚ, ಅವನನ್ನು ಕುರಿತು ಹೇಳಿದ, ನೇತೋನ್ಯೇ ವಿದ್ಯಂತೆ, ನನಗೆ ಹಸಿವಾಗ್ತಾ ಇದೆ, ಬಿಭಿಕ್ಷೆ, ಅವನನ್ನು ಹೋಗಿ ಭಿಕ್ಷೆ ಬೇಡಿದ, ನನಗೆ ಆಹಾರ ಬೇಕು ಅಂತ. ನನ್ನ ತಟ್ಟೆಯಲ್ಲಿ ಇರುವುದು ಬಿಟ್ಟರೆ ನ ಇತಃ ಅನ್ಯೇ ವಿದ್ಯಂತೆ, ಇದಕ್ಕೆ ಹೊರತಾಗಿ ಇನ್ಯಾವ ಉದ್ದು ನನ್ನ ಬಳಿ ಇಲ್ಲ. ಯಚ್ಚ ಏಮೇ ಇಮೇ ಉಪನಿಹತಾಹ, ಬೇರೆ ಇಲ್ಲ ಅಂದರೆ ಇದನ್ನೇ ಕೊಡು, ಇನ್ನೇನು ಕಥೆ, ಇಷ್ಟರಲ್ಲೇ ನಿಮಗೆ ಕೊಡಬಹುದು ಅಂತ ಅನ್ನಿಸಿದರೆ ನನಗೆ ಕೊಟ್ಟು ನನ್ನ ಹೊಟ್ಟೆಯನ್ನು, ಅದರ ಹಸಿವನ್ನು ಪರಿಹರಿಸಬೇಕು ಅಂತ ನಿನಗೆ ಅಪೇಕ್ಷೆ ಇದ್ದರೆ ಅದರಲ್ಲೇ ಒಂದು ಭಾಗ ಕೊಡು. ಏತಾಮ್ಮೆ ದೇಹೀತಿ ಹೋವಾಚ ತಾನಸ್ಮೈ ಪ್ರದದವು, ಅವನು ಕೈ ಎತ್ತಿ ಕೊಟ್ಟಾದ ಮೇಲೆ ಹಂತ ಅನುಪಾನಂ, ತಗೋಪ್ಪ, ಕುಡಿಲಿಕ್ಕೂ ನೀರಿದೆ ನನ್ನ ಹತ್ರ, ಸ್ವಲ್ಪ ಇಟ್ಟುಕೊಂಡಿದ್ದೇನೆ, ಈ ನೀರು ಕುಡಿ. ಉಚ್ಚಿಷ್ಟಂ ವೈಮೇ ಪೀತಂ ಸ್ಯಾತ್, ಎಂಜಲು ಕುಡ್ದಾಗುತ್ತೋ, ಈ ನೀರನ್ನು ನಾನು ಹೇಗೆ ಕುಡಿಲಿ, ಇದು ಕುಡಿಲಿಕ್ಕಾಗಲ್ಲ ಇತಿ ಹೋವಾಚ. ನನಗೆ ಆಶ್ಚರ್ಯ ಆಯಿತು. ಅರರೆ, ಇಲ್ಲಿಯ ತನಕ ಎಂಜಲು ತಟ್ಟೆಯಲ್ಲಿ ತಿಂದ ಕೊಳೆತ ಉದ್ದಿನ ಪ್ರತಿಯೊಂದು ಕಾಳು ಕೂಡ ಅವನಿಗೆ ಎಂಜಲು ಅಂತ ಅನ್ನಿಸ್ಲಿಲ್ಲ, ಈಗ ನೀರನ್ನು ಮಾತ್ರ ಅನುಪಾನ ಅಂತ ತಕ್ಷಣ ಉಚ್ಚಿಷ್ಟ ಅಂತಲ್ಲಪ್ಪ. ನ ಸ್ವೀದೇತೇಷು ಅಪ್ಯುಚ್ಚಿಷ್ಟ ಇತಿ ನವಾ ಅಜೀವಿಷ್ಯಂ. ಯಾವುದಕ್ಕೆ ನಾವು ಬದುಕಬೇಕು, ಆ ಬದುಕನ್ನು ಪಡೆದ ನಂತರ ಅದನ್ನು ಸಾಧಿಸಲಿಕ್ಕಾಗತ್ತೆ ಅಂತ ದೇಹದಲ್ಲಿ ತಾಕತ್ತು ತುಂಬಿದ ಮೇಲೆ ಮತ್ತೆ ಉಳಿದದ್ದೆಲ್ಲವೂ ಉಚ್ಚಿಷ್ಟವೇ. ಉಚ್ಚಿಷ್ಟ ಅಂದರೆ ಜೀವನದ ಉಸಿರಿನ ಅಗತ್ಯ ಎಷ್ಟೋ ಅಷ್ಟು ಪಡೆದರೆ ಅದು ಅನ್ನ, ಅದಕ್ಕಿಂತ ಹೆಚ್ಚು ತಿಂದರೆ ಅದು ಉಚ್ಚಿಷ್ಟ ಅಂತ ಲೆಕ್ಕ. ಅದು ಯಾರು ಉಚ್ಚಿಷ್ಟ ಅಲ್ಲದೇ ಇದ್ದರೂ ಉಚ್ಚಿಷ್ಟವೇ. ಯಾಕೆಂದರೆ ಅವನು ಉಚ್ಚಿಷ್ಟವನ್ನೇ ತಿಂದಾಗ ಉಚ್ಚಿಷ್ಟ ಅನ್ನಲಿಲ್ಲ, ಯಾಕೆಂದರೆ ಅದು ತನ್ನ ಜೀವನವನ್ನು ಉಳಿಸಲಿಕ್ಕೆ, ಉಸಿರನ್ನು ಕಾಪಾಡಲಿಕ್ಕೆ ಬೇಕಿತ್ತು. ಆದರೆ ಉಸಿರನ್ನು ಕಾಪಾಡೋದಕ್ಕಿಂತ ಹೆಚ್ಚು ಆಗಾಗ ಗಂಟೆಗೊಮ್ಮೆ ತಿನ್ನುವುದು, ಓಡಾಡ್ಕೊಂಡು ತಿನ್ನುವುದು, ನಿಂತಾಡ್ಕೊಂಡು ತಿನ್ನುವುದು, ಪ್ರತಿಯೊಂದು ಹಂತದಲ್ಲಿಯೂ ಆಹಾರದ ಅಗತ್ಯ ಇಲ್ಲದೆ ತಿನ್ನುವುದೆಲ್ಲವೂ ಉಚ್ಚಿಷ್ಟವೇ ಒಂದು ಅರ್ಥದಲ್ಲಿ ಈ ಕಥೆಯ ಮೂಲಕ ನೋಡಿದರೆ. ಅದರಿಂದಾಗಿ ನನಗದು ಬೇಡ ಅಂದ. ಆದರೆ ಸ್ವಲ್ಪ ಉಳಿದಿದ್ದನ್ನು ತೆಗೆದುಕೊಂಡು ಹೋದ. ಅವನು ಹೇಳಿದ, ಕಾಮೋಮೇ ಉದಪಾನಂ, ಈಗ ನಾನು ನೀರು ಕುಡಿದ್ರೆ ಇದು ನನ್ನ ಬಯಕೆ ಆಗುತ್ತೆ,
ಬಯಸಿ ಕುಡಿಯುವುದು ಅಂತಂದರೆ ಇನ್ನಷ್ಟು ಹೆಚ್ಚು ಹೊಟ್ಟೆ ಜಾಸ್ತಿ ತುಂಬಿಸಿಕೊಂಡು ನಾನು ಖುಷಿ ಪಡಬೇಕು ಅಂತ ಆಹಾರವನ್ನು ಸ್ವೀಕರಿಸಿದಂತಾಗುತ್ತೆ. ಜೀವ ಉಳಿಸಿಕೊಳ್ಳಬೇಕು ಅಂತ ತಿಂದ ಆಹಾರ ಅದು ಏನಾಗಿದ್ರೂ ಉಚ್ಚಿಷ್ಟ ಆಗುವುದಿಲ್ಲ. ಆದರೆ ಹಸಿಯದೆ, ತೃಷೆಯದೆ, ನೀರಡಿಕೆ ಇಲ್ಲದೆ ಸ್ವೀಕರಿಸಿದ ಆಹಾರ ಪಾನ ಏನೇ ಆದರೂ ಕೂಡ ಅದು ಉಚ್ಚಿಷ್ಟ ಅಂತ ಅನ್ನಿಸುತ್ತೆ. ಅವನು ಉಚ್ಚಿಷ್ಟ ಮಾಡದೇ ಇದ್ದರೂ ಅದು ಉಚ್ಚಿಷ್ಟ ಆಗುತ್ತೆ. ಸಹಕಾದಿತ್ವ ಅತಿಶೇಷಾನ್ ಜಾಯಾಯ ಆಜಹಾರ. ಇನ್ನು ಸ್ವಲ್ಪ ತಾನು ತಿಂದದ್ರಲ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನು ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗಿ ಕೊಟ್ಟ. ಸಾಗ್ರ ಏವ ಸುಭಿಕ್ಷಾ ಭೂವ ತಾನ್ ಪ್ರತಿಗೃಹ್ಯ ನಿದಧೌ. ಆಗ ಒಂದು ಸುದ್ದಿ ಬಂತು, ಬೇರೆ ಕಡೆಯೆಲ್ಲ ಸ್ವಲ್ಪ ಆಹಾರದ ವ್ಯವಸ್ಥೆ ಆಗ್ತಾ ಇದೆ ಅಂತ. ಅದನ್ನು ಹಾಗೆ ತೆಗೆದಿಟ್ಟುಕೊಂಡ. ಮರುದಿವಸ ಬೆಳಿಗ್ಗೆ ಸಹ ಪ್ರಾತಃ ಸಂಜಿಹಾನ ಉವಾಚ ಯದ್ಬತ ಅನ್ನಸ್ಯ ಲಭೇಮಹಿ ಧನಮಾತ್ರಂ ರಾಜಾಸೋ ಯಕ್ಷತೆ ಸಮಾ ಸರ್ವೈಃ ಆರ್ತ್ವಿಜ್ಯೈಃ ವೃಣೀತೇತಿ. ಇಲ್ಲಿಂದ ದೂರದ ಒಬ್ಬ ರಾಜನಲ್ಲಿ ನಾನು ಬೇಡಲಿಕ್ಕಿದ್ದೇನೆ. ಅವನು ದೊಡ್ಡದಾದ ಯಾಗವನ್ನು ಮಾಡಿ ಅನೇಕ ಋತ್ವಿಜರನ್ನು ಕರೀತಾ ಇದ್ದಾನೆ. ಅವನಿಗೆ ಕೊಡುವ ತಾಕತ್ತಿದೆ, ನನಗೆ ತೆಗೆದುಕೊಳ್ಳುವ ಹಕ್ಕಿದೆ. ಯಾಕೆಂದರೆ ನಾನು ಶಾಸ್ತ್ರ ರೀತ್ಯ ಬದುಕ್ತಾ ಇದ್ದೇನೆ ಮತ್ತು ನನಗೆ ತೆಗೆದುಕೊಂಡ ಅನ್ನಕ್ಕೆ ಪ್ರತಿಯಾಗಿ ಏನು ಮಾಡಬೇಕು ಅಂತ ತಿಳಿದಿದೆ. ಅದರಿಂದಾಗಿ ಅವನಿಂದ ಹೋಗಿ ನಾನು ಆಹಾರವನ್ನು, ಸಂಪತ್ತನ್ನು ಬೇಡಿಕೊಂಡು ಬರ್ತೇನೆ. ಆದರೆ ಈಗಕ್ಕೆ ಏನಾದರೂ ತಂಜಾಯ ಉವಾಚ ಹಂತಪತ ಇಮೇ ಏವ ಕುಲ್ಮಾಷಾಹ. ನಿನ್ನೆ ನೀವು ತಿಂದು ನಾನು ತಿಂದು ಉಳಿದ ಸ್ವಲ್ಪ ಕೊಳೆತ ಉದ್ದು ಹಾಗೆ ಉಳಿದಿದೆ. ನೀವು ಅಲ್ಲಿ ತನಕ ಹೋಗಬೇಕು ಅಂದರೆ ಹಾಗೆ ಹೋಗೋದು ಕಷ್ಟ. ಅದರಿಂದಾಗಿ ಇದಿಷ್ಟೇ ಉಳಿದಿರುವುದು, ಇದನ್ನು ಬೇಕಿದ್ದರೆ ತೆಗೆದುಕೊಳ್ಳಿ. ತಾನ್ ಖಾದಿತ್ವಾ ಅಮುಂ ಯಜ್ಞಂ ವಿತತಮ ಏಯಾಯ. ಅವನು ಉಳಿಸಿಕೊಂಡಿದ್ದ ಅದೇ ಉದ್ದಿನ ಕಾಳನ್ನು ಮತ್ತೆ ತಿಂದ. ಯಾಕೆಂದರೆ ಮರುದಿವಸ ಅಲ್ಲಿ ತನಕ ಹೋಗಬೇಕಿತ್ತಲ್ವ. ಅದನ್ನು ತಿಂದು ಅಲ್ಲಿಗೆ ಹೋಗಿ ಅಲ್ಲಿ ಜೋರಾಗಿ ಹಾಡುವವನಿದ್ದ. ಹಾಡುವವನಿಗೆ ಹೇಳ್ದ, ಸ್ತೋಷ್ಯಮಾಣಾನುಪೋಷ ಉಪೋವಿವೇಶ ಸಹ ಪ್ರಸ್ತಾರಂ ಉವಾಚ. ಅಲ್ಲಿ ಒಬ್ಬ ಆಹುತಿ ಕೊಡುವವನಿದ್ದ, ಒಬ್ಬ ಹೇಳುವವನಿದ್ದ, ಒಬ್ಬ ಮಂತ್ರವನ್ನು ಹೇಳಿದ ನಂತರ ಅದೇ ಮಂತ್ರವನ್ನು ಹಾಡುವವನಿದ್ದ. ಅವನಿಗೆ ಹೇಳಿದ, ಪ್ರಸ್ತೋತಃ ಯಾ ದೇವತಾ ಪ್ರಸ್ತಾವಮನ್ವಾಯತ್ತಾಹ ತಾಂ ಚೇದ್ ಅವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾತೆ ವಿಪತಿಷ್ಯತಿ ಇತಿ. ನೀನೀಗ ಹೇಳಲಿಕ್ಕಿರುವಂತಹ ಮಂತ್ರವನ್ನು ಯಾವ ಮಂತ್ರ ಅದು, ಯಾವ ದೇವತೆಯಿಂದ ಪ್ರತಿಪಾದ್ಯವಾದದ್ದು ಅಂತ ತಿಳಿಯದೆ ಹಾಗೇ ನೀನು ಹೇಳಿದೆ ಅಂತಾದರೆ ನಿನ್ನ ತಲೆ ಉರುಳಿಯಿತು ಅಂದ. ಹಾಗೆ ಉದ್ಗಾತ್ರಿ ಇದ್ದ, ಅದನ್ನು ಜೋರಾಗಿ ಮತ್ತೆ ಗಟ್ಟಿಯಾಗಿ ಹೇಳಿ ಹಾಕುವವನು. ಅವನಿಗೂ ಹೇಳಿದ, ಹೇ ಉದ್ಗಾತಃ, ನೀನು ಈ ಮಂತ್ರದ ಅರ್ಥವನ್ನು, ಪ್ರತಿಪಾದ್ಯ ದೇವತೆಯನ್ನು ತಿಳಿಯದೆ ಹಾಗೇ ನೀನು ಈ ಮಂತ್ರವನ್ನು ಉಚ್ಚರಿಸಿದೆ ಅಂತಾದರೆ ಮೂರ್ಧಾತೆ ವಿಪತಿಷ್ಯತಿ. ನೀನು ಯಾವ ಉದ್ಗೀತ ಉಚ್ಚೈಹಿ ಗೀಯಮಾನತ್ವಾತ್, ಗಟ್ಟಿಯಾಗಿ ಅದನ್ನು ಮಂತ್ರವನ್ನು ಉಚ್ಚರಿಸಿ ಹೇಳುವಾಗ ಅದರ ಅರ್ಥವನ್ನು ತಿಳಿಯದೆ ಹೇಳಿದರೆ ಅಂದರೆ ನಿನ್ನ ತಲೆ 1000 ಹೋಳಾಗುತ್ತೆ. ಇನ್ನೊಬ್ಬ ಇದ್ದ ಪ್ರತಿಹರ್ತಾರ. ಅವನನ್ನು ಕೇಳಿದ, ಒಂದು ವೇಳೆ ನೀನು ಈ ಮಂತ್ರವನ್ನು ಹಾಡುವಾಗ ಅದರ ಹಿಂದಿನ ಅರ್ಥವನ್ನು ಪ್ರತಿಹಾರ ಮನ್ವಾಯತ್ತ ತಾಂ ಚೇದ್ ಅವಿದ್ವಾನ್ ಪ್ರತಿಹರಿಷ್ಯಸಿ. ಪ್ರತಿಹಾರ ಅಂದರೆ ಮುಗಿಸುವುದು. ಮುಗಿಸುವ ಹಂತದ ಈ ಮಂತ್ರವನ್ನು ಹೇಳುವಾಗ ಅದರ ಅರ್ಥವನ್ನು ತಿಳಿಯದೇ ಹೋದರೆ ಮೂರ್ಧಾತೆ ವಿಪದಿಷ್ಯತಿ. ಹೀಗೆ 3 ಜನರು ಕೂಡ ತೂಷ್ಣೀಂ ಆಸಾನ್ ಚಕ್ರಿರೆ, ಮೌನದಿಂದ ಕುಳಿತು ಬಿಟ್ಟರು. ಯಜಮಾನ ಕೈ ಮುಗಿದುಕೊಂಡು ಬಂದ. ಇವನನ್ನು ಉಷಸ್ತಿ ಚಾಕ್ರಾಯಣ ಅಂತ ಗುರುತಿಸಿ, ನಿಮ್ಮನ್ನೇ ನಾವು ಈ ಯಜ್ಞಕ್ಕೆ ಕರೀಬೇಕು ಅಂತಿದ್ದೆವು, ನೀವು ಸಿಗದೇ ಹೋದಾಗ ಅನಿವಾರ್ಯವಾಗಿ ಈ ಋತ್ವಿಜರನ್ನು ಕರೆದಿದ್ದೇನೆ. ವಿವಿಧಿಷಾಣೀ ಇತ್ಯುಷಸ್ತಿರಸ್ಮಿ ಚಾಕ್ರಾಯಣ ಇತಿ ಹೋವಾಚ. ಆರ್ತ್ವಿಜ್ಯೈಃ ಪರ್ಯೈಷಿತಂ ಭಗವತೋ ವಾ ಅಹಂ ಅನ್ಯಾನ್ ಅವೃಷಿ. ನೀವಿಲ್ಲದೆ ಹೋದದ್ರಿಂದಾಗಿ ನಾನು ಬೇರೆಯವರನ್ನು ವರ್ಣೆ ಮಾಡಿ ಈ ಯಜ್ಞದಲ್ಲಿ ಕೂಡಿಸಿದ್ದೇನೆ. ನೀವೇ ಈ ಎಲ್ಲ ಋತ್ವಿಜರ ಪ್ರಶ್ನೆಗಳನ್ನು ಪರಿಹರಿಸಿ ಅವರನ್ನು ಈ ವಿಷಯದಲ್ಲಿ ಮುಂದಕ್ಕೆ ತೊಡಗುವುದಕ್ಕೆ ನೀವು ಸಹಾಯ ಮಾಡಬೇಕು. ಆಗ ಅವನು ಹೇಳ್ತಾನೆ, ಖಂಡಿತ ಇವರು ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಅನುಮತಿ ಕೊಟ್ಟ ನಂತರ
ತರ್ಹಿ ಏತಃ ಏವ ಸಮತಿಸೃಷ್ಟಾಃ ಸ್ತುವಂತಾಂ ಯಾವತ್ವೇಭ್ಯಃ ಧನಂ ದದ್ಯಾಃ ತಾವನ್ ಮಮ ಅಪಿ ದದ್ಯಾಃ ಇತಿ. ನನ್ನ ಒಪ್ಪಿಗೆಯಂತೆ ಇವರು ಈ ಮಂತ್ರಗಳನ್ನು ಇಲ್ಲಿ ಹಾಡ್ತಾರೆ, ಹೇಳುತ್ತಾರೆ, ಆಹುತಿಗಳನ್ನು ನೀಡುತ್ತಾರೆ. ಹಾಗೆ ನೀಡಿದ ಬಳಿಕ ಅವರಿಗೆ ಏನೇನು ಕೊಡಬೇಕು ಅಂತ ಅಂದುಕೊಂಡಿದ್ದೀಯೋ ಅದಷ್ಟೇ ಸಂಪತ್ತನ್ನು ನನಗೂ ನೀನು ಕೊಡುವುದಕ್ಕೆ ಅರ್ಹನಾಗ್ತಿ ಅಂತ ಹೀಗೆ ಹೇಳಿದಾಗ ಯಜಮಾನ ಹೇಳ್ತಾನೆ, ಖಂಡಿತ ತಥೇತಿ, ನೀವು ಹೇಳಿದಂತೆಯೇ ನಡೆಸ್ತೇನೆ. ಆದರೆ ಯಾಗ ಮುಂದುವರಿಯುವ ಮುಂಚೆ ಪ್ರಸ್ತೋತೃ ಬಂದ, ನೀವು ಯಾರನ್ನು ಈ ಮಂತ್ರದ ಪ್ರತಿಪಾದ್ಯ ದೇವತೆ ಅಂತ ಹೇಳದೇ ಇದ್ದರೆ ನನಗೂ ಕೂಡ ಈ ಯಾಗದಲ್ಲಿ ಭಾಗವಹಿಸುವುದು ಬಹಳ ಕಷ್ಟ ಅಂತ. ಅಂದರೆ ಎಷ್ಟು ಒಂದು ತಿಳಿದು ಮಾಡಬೇಕು ಅಂತನ್ನುವ ಕಾಳಜಿ ಮತ್ತು ಅಂಥದ್ದೇ ಒಂದು ಸಾತ್ವಿಕತೆ ಆ ಪೌರೋಹಿತ್ಯದ ವರ್ಗದಲ್ಲಿ ಇತ್ತು ಅನ್ನೋದನ್ನು ತಿಳಿಸ್ತಾ ಅವನು ನೀವು ಹೇಳಿದರೆ ಅದನ್ನು ತಿಳಿದು ಮಾಡ್ತೇನೆ ಅನ್ನುವ ಒಂದು ಸೌಜನ್ಯವನ್ನು ತೋರಿದ. ಬಂದು ಹೇಳ್ತಾನೆ, ನೀವು ಯಾರನ್ನ ಅಂತ ಹೇಳಿದರೆ ನಾನು ಅವನನ್ನು ಚಿಂತನೆ ಮಾಡ್ತೇನೆ ಅಂತ. ಆಗ ಅವನು ಹೇಳ್ತಾನೆ, ಪ್ರಾಣ ಇತಿ ಹೋವಾಚ, ಎಲ್ಲದರ ಒಳಗೆ ನೆಲೆಸಿ ಪ್ರಚೋದನೆ ನೀಡುವಂತಹ ಪ್ರಾಣನಾಮಕನಾದ ಪರಮಾತ್ಮನೇ ಈ ಎಲ್ಲವನ್ನೂ ಕೂಡ ನಡೆಸುವವನು ಅಂತ ತಿಳಿದು, ಈ ಮಂತ್ರದ ಪ್ರತಿಪಾದ್ಯ ಅಂತ ತಿಳಿದು ನೀನು ಆಹುತಿಯನ್ನು ಕೊಡು, ಇದರಿಂದ ನಿನಗೆ ಎಲ್ಲ ರೀತಿಯಾದ ಸಂಪತ್ತು ಒದಗುತ್ತೆ. ಅಷ್ಟೊತ್ತಿಗೆ ಉದ್ಗಾತೃ ಬಂದು ಕೇಳ್ತಾನೆ, ನಾನು ಈ ಉದ್ಗೀತವನ್ನು ಹೇಳ್ತಾ ಇದ್ದೇನೆ, ಇಲ್ಲಿಯ ದೇವತೆ ಯಾರು? ಆಗ ಅವನು ಹೇಳ್ತಾನೆ, ಆದಿತ್ಯ ಇತಿ ಹೋವಾಚ, ಸೂರ್ಯಾಂತರ್ಯಾಮಿಯಾಗಿ ನಾರಾಯಣನೇ ನಿಂತು ಈ ಎಲ್ಲವನ್ನೂ ಕೂಡ ಭೂತಗಳನ್ನು ಅನಾದಿ ನಿತ್ಯವಾಗಿ ನಡೆಸುವವನು, ನುಡಿಸುವವನು. ಯಾರು ಇವನನ್ನು ಜೋರಾಗಿ ಚೆನ್ನಾಗಿ ಪ್ರೀತಿಯಿಂದ ಗಾಯನ ಮಾಡ್ತಾರೋ ಅಂಥವರನ್ನು ರಕ್ಷಿಸುವವನು ಅಂತ ಅವನಿಗೆ ಹೆಸರು. ಹಾಗಾಗಿ ಅವನನ್ನು ತಿಳಿದಿದ್ದಿ ಇಂತಾದದ್ರಿಂದಾಗಿ ನಿನ್ನ ತಲೆ ಹೋಗುವುದಿಲ್ಲ, ಯೋಚನೆ ಮಾಡಬೇಡ. ಉದ್ಗೀತನಾಮಕ ಪರಮಾತ್ಮನನ್ನು ಆದಿತ್ಯ ಅಂತ ಚಿಂತಿಸಿ ಅವನಲ್ಲಿ ಉಪಾಸನೆ ಮಾಡು. ಆಗ ಪ್ರತಿಹರ್ತ ಬಂದ, ಅನ್ನಮಿತಿ ಹೋವಾಚ, ಅವನು ಇದೇ ಪ್ರಶ್ನೆ ಕೇಳಿದ, ನನ್ನ ತಲೆ ಬಿದ್ದು ಹೋಗುತ್ತೆ ಅಂತ ಹೇಳಿದರೆ ನನಗೆ ಮಂತ್ರದ ಅರ್ಥ ಗೊತ್ತಾಗಬೇಕು. ಇದನ್ನು ಹಾಡುವಾಗ ಏನು ಹಾಡಬೇಕು? ಪ್ರಾಣ, ಆದಿತ್ಯ ಮತ್ತು ಅನ್ನ ಅಂತ 3 ರೂಪಗಳಲ್ಲಿ ಭಗವಂತನೇ ಅನ್ನದೊಳಗೆ ನಿಂತು, ಪ್ರಾಣನೊಳಗೆ ನಿಂತು, ಆದಿತ್ಯನಲ್ಲಿ ನಿಂತು ಈ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳನ್ನು ಕೂಡ ಚೆನ್ನಾಗಿ ನಡೆಸ್ತಾನೆ ಅಂತ ನೀವು ತಿಳಿದು ಈ ಯಜ್ಞವನ್ನು ನೀವು ನಡೆಸಿದ್ದೀರಿ, ಇದರಿಂದ ನಿಮ್ಮ ಬದುಕು ಮಂಗಳವಾಗಲಿ ಅಂತ ಅವನು ಅವರನ್ನು ಆಶೀರ್ವದಿಸಿ ಯಜಮಾನ ನೀಡಿದ ಸಂಪತ್ತನ್ನು ಹೊತ್ತು, ಧನಧಾನ್ಯಾದಿಗಳನ್ನು ಹೊತ್ತು ತನ್ನ ಊರಿಗೆ ಮರಳಿದ ಅನ್ನುವ ಈ ಕಥೆಯ ಹೇಳುವ ಮೂಲಕ ಅವರಿಗೆ ಕೊಡುವುದನ್ನೆಲ್ಲ ನನಗೆ ಕೊಡಿ ಅಂತ ಹೇಳುವಾಗ ಅವರಿಗೆ ಕೊಡದೆ ನನಗೆ ಕೊಡಿ ಅಂತ ಹೇಳಿಲ್ಲ. ಅವರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದಲ್ಲ. ಅವರಿಗೇನು ಕೊಡಬೇಕೋ ರಾಜನಾಗಿ ನೀನು ಅವರನ್ನು ಕೊಡಲೇಬೇಕು. ಆದರೆ ಅವ್ರು ತಿಳಿಯದೇ ಮಾಡಿದ ತಪ್ಪಿಗಾಗಿ ನಾನು ಅವರನ್ನು ಈ ರೀತಿ ಜೋರು ಮಾಡಿ ನೀವು ತಿಳಿಯದೆ ಮಾಡಿದರೆ ತಲೆ ಹೋಗುತ್ತೆ ಅಂತ ಹೇಳಬೇಕಾಯ್ತಷ್ಟೇ ಹೊರತು ಅವರ ಮೇಲೆ ನನಗೆ ಯಾವ ಆಕ್ಷೇಪವೂ ಇಲ್ಲ, ಬೇಸರವೂ ಇಲ್ಲ. ಅವರನ್ನು ಯಥಾವತ್ತಾಗಿ ನಡೆಸಿಕೊಳ್ಬೇಕಾದದ್ದು ನಿನ್ನ ಜವಾಬ್ದಾರಿ, ಅದನ್ನು ನೀನು ನಡೆಸಿಕೋ. ಇನ್ನು ಮುಂದೆ ಅವರು ತಿಳಿದು ಮಾಡ್ತಾರೆ, ನನಗೆ ಅವರ ಬಗ್ಗೆ ಆಕ್ಷೇಪ ಇಲ್ಲ. ಅದರಿಂದಾಗಿ ತಿಳಿದು ಮಾಡುವ ಜಾಣತನವನ್ನು ತೋರುವ ಉಷಸ್ತಿ ಚಾಕ್ರಾಯಣನ ಆಪದ್ಧರ್ಮ ಮತ್ತು ಅದರಲ್ಲಿ ಇನ್ನೊಬ್ಬನ ಕಾಲೆಳೆಯುವ ಪ್ರಸಂಗ ಬಾರದೆ ತಾವೂ ಬದುಕಿ ಉಳಿದವರನ್ನೂ ಬದುಕು ಕೊಡುವ ಈ ಸುಂದರವಾದ ಧರ್ಮದ ಚಿಂತನೆಯನ್ನು ನಾವು ಉಷಸ್ತಿ ಚಾಕ್ರಾಯಣನ ಕಥೆಯ ಮೂಲಕ ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದದ್ದನ್ನು ನೋಡಿದರೆ ನಮಗೂ ಕೂಡ ಇಂಥ ಅನೇಕ ಪ್ರಸಂಗಗಳು ಬಂದಾಗ, ನಾವು ಬೆಳೆಯುವುದು ಅಂತ ಪ್ರಸಂಗ ಬಂದಾಗ ಉಳಿದವರನ್ನು ತುಳಿದು ಮೇಲೆ ಬರುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಉಳಿದವರನ್ನೂ ಬದುಕಗೊಟ್ಟು ನಾವು ಎತ್ತರಕ್ಕೆ ಏರಬೇಕಾದ ಸಂಗತಿ ಈ ಪದ್ಯದಲ್ಲಿ, ಈ ಕಥಾನಕದಲ್ಲಿ ನಾವು ನೋಡಿದೆವು. ಇನ್ನೂ ಒಂದು ಸಂಗತಿ ಬರುವಂತಹದ್ದು ಇದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ಜಾನುಶ್ರುತಿರಿಹಿ ಪೌತ್ರಾಯಣ ಶ್ರದ್ಧಾದೇಯೋ ಬಹುಧಾಯಿ ಬಹುಪಾಕ್ಯ ಆಸ ಸಹ ಸರ್ವತ ಆವಸಥಾನ್ ಮಾಪಯಾಂಚಕ್ರೇ ಸರ್ವತ ಏವ ಮೇ ಅನ್ನಂ ಅತ್ಸ್ಯಂತೀ ಇತಿ. ಪುತ್ರಾಯಣನ ಮಗ ಪೌತ್ರಾಯಣ ಅಂತ ಹೆಸರು. ಅವನಿಗೆ ಅಕ್ಕಿಕಾಳಿನಲ್ಲಿ ಬರೆದ ಹೆಸರು ಜಾನುಶ್ರುತಿ ಅಂತ. ಕಿವಿ ಬಹಳ ಉದ್ದ ಇತ್ತು ಅಂತ ಅನಿಸುತ್ತೆ, ಅಥವಾ ಹೆಚ್ಚು ಕೇಳ್ತಾ ಇದ್ದ ಅಂತಲೂ ಅರ್ಥ ಇರಬಹುದು. ನಾವು ಆ ಜಾನುಬಾಹು ಅಂತ ಹೇಳ್ತೇವೆ. ಅವನ ಕಿವಿಯೂ ಕೂಡ ಹಾಗೆ ಉದ್ದ ಇತ್ತು ಅನ್ನುವ ಹಾಗೆ ಆ ಶಬ್ದದ ಹೆಸರಿದೆ. ಆ ಹೆಸರಿನಲ್ಲಿ ಆ ಅರ್ಥ ಕಾಣಿಸುತ್ತೆ. ಅಂದರೆ ಋಷಿಗಳಲ್ಲಿ ಹೆಸರು ಬಂತು ಅಂದರೆ, ಅಥವಾ ದೊಡ್ಡವರ ಹೆಸರನ್ನು ಉಲ್ಲೇಖಿಸಿ ಉಪನಿಷತ್ತು ಹೇಳ್ತಾ ಇದೆ ಅಂದರೆ ಅಲ್ಲೇನೋ ಒಂದು ಮಹತ್ವ ಇದೆ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಗುರುತಿಸಬೇಕಾದಂತಹ ಹೆಸರಾಗಿದ್ದರೆ ಅದರಲ್ಲಿ ನಿಜವಾಗಿಯೂ ಅನ್ವರ್ಥತೆ ಇದ್ದೇ ಇರುತ್ತೆ. ನಮ್ಮ ಲೋಕದಲ್ಲಿ ಇರುವಂತಹ ಐಶ್ವರ್ಯ ಅಂದರೆ ಅತ್ಯಂತ
ಬಡತನದಲ್ಲಿ ಇರುವವನು ಅಂತ ಅರ್ಥ ನಾವು ಲೋಕದಲ್ಲಿ ನೋಡುವ ಹಾಗಲ್ಲ ಇದು. ಸೌಂದರ್ಯ ಅಂತಿದ್ದರೆ, ಅತ್ಯಂತ ಕುರೂಪನಿದ್ದರೆ ಉಪಯೋಗ ಇಲ್ಲ ಆಗುತ್ತೆ. ಅಥವಾ ಕ್ಷೀರಸಾಗರ ಭಟ್ಟ ಅಂತ ಹೆಸರಿದ್ದರೆ ಅವನಲ್ಲಿ ಮನೆಯಲ್ಲಿ ಮಜ್ಜಿಗೆಗೂ ಗತಿ ಇರುವುದಿಲ್ಲ. ಅತ್ಯಂತ ಸುಳ್ಳು ಸುಳ್ಳು ಹೇಳ್ಕೊಂಡು ತಿರುಗೋವನು ಆಗಿದ್ದರೂ ಅವನಿಗೆ ಸತ್ಯಪ್ರಕಾಶ ಅಂತ ಹೆಸರಿರಬಹುದು. ಅಂದರೆ ಲೋಕದಲ್ಲಿ ಹೆಸರಿರುವುದಕ್ಕೂ ಅವನ ವರ್ತನೆಗೂ ಒಂದು ಸ್ವಲ್ಪವೂ ಕೂಡ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಋಷಿಗಳ ಹೆಸರು ಹಾಗಲ್ಲ. ಶೌನಕ ಅಂತ ಹೆಸರು ಬಂತು ಅಂದರೆ ಆನಂದದ ಎತ್ತರವನ್ನೇ ಅನುಭವಿಸಿದವರು ಅಂತ ಅರ್ಥ. ನಮಗೆ ಶುನಕ ಪುತ್ರ ಅಂತ ಅಷ್ಟೇ ಅರ್ಥ ಆಗೋದು, ನಮಗೆ ಮಂಡೂಕ ಅಂದರೆ ಕಪ್ಪೆ ಅಂತ ಅಷ್ಟೇ ಅರ್ಥ ಆಗೋದು. ಆದರೆ ಇಲ್ಲಿ ಚೆನ್ನಾಗಿ ಕೇಳಿದವನು, ಜ್ಞಾನಪೂರ್ವಕವಾಗಿ ಗಮನ ಇಟ್ಟು, ನಾವು ಮಕ್ಕಳಿಗೆ ಹೇಳುವಾಗ ಕೇಳೋ, ಕೇಳ್ತಾ ಇದ್ದೇನೆ ಸರ್, ಹಾಗಲ್ಲೋ, ಅರ್ಥ ಮಾಡ್ಕೊಂಡು ಕೇಳು ಅಂತ ಹೇಳುವ ಮಾತಿನ ವರಸೆಯನ್ನು ನಾವು ಗಮನಿಸ್ತೇವೆ. ಹಾಗೆ ಇಲ್ಲಿ ಜಾನುಶ್ರುತಿ ಜನರಿಗೆಲ್ಲ ಬೇಕಾದಷ್ಟು ಶ್ರದ್ಧಾದೇಯ ಬಹುದಾಯಿ ಬಹುಪಾಕ್ಯ, ಶ್ರದ್ಧೆಯಿಂದ ಕೊಡ್ತಿದ್ದ, ತುಂಬ ಕೊಡ್ತಿದ್ದ, ಮತ್ತು ಎಲ್ಲರನ್ನೂ ಊಟಕ್ಕೆ ಕರೆದು ಅಂದರೆ ಸಿದ್ಧಪಡಿಸಿದಂತಹ ಅನ್ನವನ್ನಿತ್ತು ಯಾಗಗಳನ್ನು ನಡೆಸಿ ಆ ಮೂಲಕನೂ ಕೂಡ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದ. ಅವನಿಗೆ ಎಲ್ಲ ಕಡೆಯಿಂದಲೂ ಕೂಡ ತನ್ನ ಬಗ್ಗೆ ಏನು ಹೇಳ್ತಾರೆ ಅನ್ನೋದೊಂದು ಕುತೂಹಲ ಇತ್ತು. ಅಂದರೆ ನಾನು ಹಾಕಿದ ಅನ್ನವನ್ನೇ ಇಡೀ ತನ್ನ ಪ್ರಜಾ ವರ್ಗ ಉಣ್ಣುತ್ತಾ ಇದೆ, ಅದರಿಂದಾಗಿ ನನ್ನಿಂದಾಗಿ ಇವರೆಲ್ಲ ಉಣುವಂತಾಯಿತು ಅನ್ನುವ ಹೆಮ್ಮೆಯನ್ನು ಪಟ್ಟುಕೊಂಡು ಒಂದು ದಿವಸ ಮಲಗಿದ್ದ. ರಾತ್ರಿಯ ಹೊತ್ತು ಆಗಸವನ್ನು ನೋಡಿಕೊಂಡು ಮಲಗಿದ್ದವನಿಗೆ ಅತಹಂಸ ನಿಶಾಯಾಂ ಅತಿಪೇತುಸ್ತದ್ಧೈವಂ ಹಂಸೋ ಹಂಸಮಭ್ಯುವಾದ ಹೋ ಹೋಯ್ ಭಲ್ಲಾಕ್ಷ ಭಲ್ಲಾಕ್ಷ ಜಾನುಶ್ರುತೆ ಪೌತ್ರಾಯಣಸ್ಯ ಸಮಂ ದಿವಾ ಜ್ಯೋತಿರಾತತಂ ತನ್ಮಾ ಪ್ರಸಾಂಕ್ಷೇಸ್ತತ್ವಾಮ ಪ್ರಧಾಕ್ಷೀ ಇತಿ. ಹಂಸಗಳ ಗುಂಪೊಂದು ಆಗಸದಲ್ಲಿ ಸಾಕ್ತಾ ಇದ್ವು. ರಾತ್ರಿ ಆಗಸಕ್ಕೆ ಮೋರೆ ಮಾಡಿ ನಕ್ಷತ್ರಗಳನ್ನೆಣಿಸುತ್ತಾ ಕಾಲವನ್ನು ಕಳೀತಾ ಇದ್ದಂತಹ ರಾಜನಿಗೆ ಈ ಹಂಸಗಳ ಎತ್ತರದ ಓಡಾಟದ ನಡುವೆನೇ ಅವುಗಳ ಮಾತೂ ಕಿವಿಗೆ ಬಿತ್ತು. ಅದು ಅರ್ಥ ಆಗುವಷ್ಟು ಸಾಮರ್ಥ್ಯವನಿಗಿತ್ತು. ಅದರಲ್ಲಿ ಮುಂದಿನ ಹಂಸಗಳನ್ನು ಹಿಂದಿನ ಹಂಸಗಳು ಹೋ ಹೋಯ್ ಭಲ್ಲಾಕ್ಷ, ಎಷ್ಟು ವೇಗವಾಗಿ ಓಡಾಡ್ತಾ ಇದ್ದೀರಿ, ನಿಧಾನಕ್ಕೆ ಹೋಗಿ, ಮಂದ ಮತಿಗಳಂತೆ ನೀವು ವರ್ತಿಸ್ತಾ ಇದ್ದೀರಿ, ನಿಧಾನಕ್ಕೆ ಹೋಗಿ, ಯಾಕೆ ಗಡಿಬಿಡಿ. ಈ ಊರಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಗಮನಿಸಿಕೊಂಡು ಹೋಗಬೇಕಾದ ಸಂಗತಿ ಇದೆ. ದಾರಿಯಲ್ಲಿ ಎಷ್ಟೆಷ್ಟು ಅಪೂರ್ವವಾದ ಸಂಗತಿಗಳು ನಡೀತಾ ಇದೆ, ಅಷ್ಟು ಗಡಿಬಿಡಿಯಲ್ಲಿ ಹೋದರೆ ಏನು ನೋಡಲಿಕ್ಕಾಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಹೋಗಿ. ಇದು ಪೌತ್ರಾಯಣ ನಡೆಸುವ, ಆಡಳಿತ ನಡೆಸುವ ಜಾಗ. ಇಲ್ಲಿ ಜನರೆಲ್ಲರೂ ಪೌತ್ರಾಯಣನ ಆಹಾರದಿಂದಲೇ ಬದುಕನ್ನು ನಡೆಸ್ತಾ ಇದ್ದಾರೆ. ಅವನು ಹಚ್ಚಿದ ದೀಪ, ಅವನು ಹಚ್ಚಿದ ಹಸಿವನ್ನು ಆರಿಸಬೇಕು ಅಂತ ಕೊಟ್ಟಂತಹ ಭೋಜನ ಯಜ್ಞ, ಅದು ನಿಜವಾಗಿಯೂ ಎಲ್ಲರಲ್ಲೂ ಕೂಡ ತೃಪ್ತಿಯ ಹೊಗೆಯನ್ನು ಆಡಿಸ್ತಾ ಇದೆ ಅಂತ ಹೀಗೆ ಹೇಳಿದಾಗ ಮುಂದಿದ್ದ ಹಂಸ ತಮುಹ ಪರಃ ಪ್ರತ್ಯುವಾಚ ಕಂವ ಅರೇ ಏನಮೇತತ್ ಸಂತಂ ಸಯುಗ್ವಾನಂ ಇವರೈಕ್ವಮಾಥೇತಿ ಯೋನು ಕಥಂ ಸಯುಗ್ವಾರೈಕ್ವ ಇತಿ. ಮುಂದಿನ ಹಂಸ ನಕ್ಕು ಹೇಳುತ್ತೆ, ನೀನು ತಪ್ಪು ತಿಳ್ಕೊಂಡಿದ್ದಿ, ಈ ಊರಿನ ಜನ ಎಲ್ಲ ಉಣ್ತಾ ಇರುವುದು ಜಾನುಶ್ರುತಿ ಕೊಟ್ಟಂತಹ ಯಜ್ಞದ ಪ್ರಸಾದದಿಂದಾಗಿ ಅಲ್ಲ, ಅವನ ಸಾಮರ್ಥ್ಯ ಬಹಳ ದೊಡ್ಡದೇ ಅಂತ ನೀನು ಹೇಳಿದರೆ ಅವರು ಎಲ್ಲರ ನಿಜವಾದ ಸಾಮರ್ಥ್ಯ ಎಲ್ಲಿಂದ ಅದು ಆರಂಭಗೊಂಡಿದೆ ಅಂದರೆ ರೈಕ್ವನ ಉಪಾಸನೆಯ ಫಲದಿಂದ ಈ ಜನ ಎಲ್ಲ ಉಣ್ತಾ ಇದ್ದಾರೆ. ರೈಕ್ವನ ಉಪಾಸನೆ ದೊಡ್ಡದು, ಹಾಗಾಗಿ ಇವರೆಲ್ಲ ನೆಮ್ಮದಿಯ ಅನ್ನವನ್ನು ಉಣ್ತಾ ಇದ್ದಾರೆ. ಅಂಥವರು ಯಾವ ಊರಿನಲ್ಲಿರ್ತಾರೋ ಆ ಊರಿನ ಜನ ಹಸಿವಿನಿಂದ ಬಳಲುವುದಿಲ್ಲ, ನೀರಡಿಕೆಯಿಂದ ಒದ್ದಾಡುವುದಿಲ್ಲ. ಯಾರವನು ರೈಕ್ವ ಅಂದರೆ? ಆಗ ಅಯ್ಯೋ ಅವನ ಬಗ್ಗೆ ಗೊತ್ತಿಲ್ವಾ, ಕೃತಯುಗವನ್ನೇ ಗೆದ್ದು ಮುಂದಿನ ತ್ರೇತದ್ವಾಪರ ಕಲಿಗಳನ್ನೂ ಕೂಡ ಅನಾಯಾಸವಾಗಿ ಗೆಲ್ಲುವ ಫಲವನ್ನು ಹೊಂದಿದವನವನು. ಅವನು ಏನು ಮಾಡ್ತಾನೋ ಅದರಿಂದಲೇ ಪ್ರಜೆಗಳೆಲ್ಲ ಯತ್ಕಿಂಚ ಪ್ರಜಾ ಸಾಧು ಕುರುವಂತಿ ತಸ್ತದ್ವೇದ ಯತ್ ಸವೇದ ಸಮಯೈತದುಕ್ತಮಿತಿ. ಪ್ರಜೆಗಳು ಉಣ್ಣುವ ಪ್ರತಿಯೊಂದು ಕೆಲಸವೂ ಕೂಡ, ಅನ್ನವೂ ಕೂಡ, ಆ ಅನುಭವವೂ ಕೂಡ ಇವನ ಪ್ರಸಾದ, ಇವನ ಸಾಮರ್ಥ್ಯದಿಂದಾಗಿ ಏನೆಲ್ಲ ಒಳಿತನ್ನು ಮಾಡ್ತಾರೋ ಅದೆಲ್ಲವನ್ನೂ ಕೂಡ ಅದು
ರೈಕ್ವನನ್ನು ಹೋಗಿ ಸೇರುವಂತಾಗುತ್ತೆ. ಯಾಕೆಂದರೆ ಅವನು ಆ ಒಳಿತನ್ನು ನಡೆಸುವುದಕ್ಕೆ ಪ್ರೇರಣೆ ಮಾಡಿದ್ರಿಂದಾಗಿ ಅವರ ಒಳಿತಿನ ಎಲ್ಲ ಕಾರ್ಯಗಳು ಕೂಡ ಪ್ರಜೆಗಳಲ್ಲಿ ಸಂಕ್ರಾಂತಗೊಂಡು ಆ ಸಂಕ್ರಾಂತವಾದ ಪುಣ್ಯ ಫಲ ಅನ್ನೋದನ್ನು ರೈಕ್ವ ಮರಳಿ ಪಡೀತಾ ಇದ್ದಾನೆ. ಜಾನುಶ್ರುತಿಗೆ ಇದ್ದಕ್ಕಿದ್ದ ಹಾಗೆ ಕಿವಿ ನೆಟ್ಟಗಾಯಿತು. ಅರೆ, ನಾನು ಯಾಗವನ್ನು ನಡೆಸಿ ಊರೂರು ತಿರುಗಿ ಬೇಕಾದಷ್ಟು ಜನಸಂಪರ್ಕವನ್ನು ಬೆಳೆಸಿ ಅವರ ಅಗತ್ಯವನ್ನು ತಿಳಿದು ಅವರಿಗೆ ಬೇಕಾದ ಸಹಾಯವನ್ನು ಮಾಡುವವನು ನಾನು. ಆದರೆ ಇದರ ಫಲವನ್ನು ಪಡೀತಾ ಇರೋನು ಇನ್ಯಾವನೋ ಇದ್ದಾನಲ್ವಾ, ಯಾರಿರಬಹುದು ಅಂತ ಒಂದು ಕುತೂಹಲ ಹುಟ್ಟಿತು. ತನ್ನ ಸಾರಥಿಯನ್ನು ಕ್ಷತ್ತಾರಂ ಉವಾಚ ಅಂಗ, ಪ್ರಿಯಕರನೇ, ಅರೇ ಹಸಯುಗ್ವಾನಮಿವ ರೈಕ್ವ ಮಾಥೇತಿ. ಯಾರದು ರೈಕ್ವ ಅಂತ ನೋಡಿಕೊಂಡು ತಿಳಿದುಕೊಂಡು ಬಾ. ಯೋನು ಕಥಂ ಸಯುಗ್ವಾ ರೈಕ್ವ ಇತಿ. ನನಗೆ ಅವನನ್ನು ತಿಳಿಯಬೇಕು, ಅವನ ಬಗ್ಗೆ ಗೊತ್ತಾಗಬೇಕು. ಯಾರು ಈ ಕೃತಯುಗದ ಕಾಲದಲ್ಲಿರುವಂತೆ ಇದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿ ಉಳಿದ ಯುಗಗಳ ಫಲವನ್ನು ಆನಂದದಿಂದ ಉಣ್ತಾ ಇದ್ದಾನೆ ಅಂತ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಹುಡುಕಿಕೊಂಡು ಬಾ. ಅವನು ಹೋದ, ಬರಿಗೈಯಲ್ಲಿ ವಾಪಸ್ಸು ಬಂದ. ಅವನಿಗೆ ಏನೂ ಸಿಗಲಿಲ್ಲ. ಸಹ ಕ್ಷತ್ತಾನ್ವಿಷ್ಯನಾವಿದಂ. ಏನು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಎಲ್ಲ ಶಾಸ್ತ್ರಚಿಂತನೆಗಳು ಚರ್ಚೆಗಳು ನಡೀತಾವೋ ಅಂತಹ ಋತ್ವಿಜರ ಸಭಾ ಮಧ್ಯದಲ್ಲಿ ಹೋಗಿ ನೋಡು, ಅಲ್ಲಿ ಸಿಕ್ಕಬಹುದು, ಹುಡುಕು. ಅಲ್ಲಿಯೂ ಹುಡುಕಿದ ಸಿಗಲಿಲ್ಲ. ಕೊನೆಗೆ ಆ ಎಲ್ಲ ನಡೆಯುವ ಜಾಗದಿಂದ ದೂರಕ್ಕೆ ಒಂದು ರಥದ ಬಳಿ ಸೋ ಅಧಸ್ತಾತ್ ಶಕಟಸ್ಯ ಪಾಮಾನಂ ಕಷಮಾಣಂ ಉಪೋಪವಿಶೇಷ ವಿವೇಶ. ಒಂದು ಬಂಡಿಯ ಕೆಳಗಡೆ ಕೈ ತುರಿಸಿಕೊಂಡು, ಕಾಲು ತುರಿಸಿಕೊಂಡು, ತಲೆ ಕೆದರಿಕೊಂಡು ಕೂತಿದ್ದ, ದೇಹದಲ್ಲಿ ಯಾವುದೇ ರೀತಿಯಾದಂತಹ ಅತ್ಯಂತ ಸಿಂಗಾರದ ಬಣ್ಣದ ಬಟ್ಟೆಗಳೇ ಇಲ್ಲದೆ ಬೇಡುವವನಂತೆ ಕಾಣಿಸ್ತಾ ಇದ್ದವನೊಬ್ಬನನ್ನು ರೈಕ್ವ ಅಂತ ಗುರುತಿಸಿದ. ತ್ವನ್ನು ಭಗವಃ ಸಯುಗ್ವ ರೈಕ್ವ. ನೀನ ರೈಕ್ವ ಅಂದರೆ ಇತ್ಯಹಂಖ್ಯರಾ ಇತಿ. ಹೌದಪ್ಪ, ನಾನೇ ರೈಕ್ವಾ ಅಂದ. ಅಂತ ತುಡಿಸ್ತಾ, ಆ ತುರಿಸುವಾಗ ಆದ ಆನಂದವನ್ನು ಅನುಭವಿಸ್ತಾ ರೈಕ್ವಾ ಅಂತ ಬೊಬ್ಬೆ ಹೊಡೆದ. ಸೀದ ಹೋಗಿ ರಾಜನಲ್ಲಿ ವಿಷಯ ತಿಳಿಸಿದ. ಜಾನುಶ್ರುತಿಗೆ ಬಹಳ ಆನಂದ ಆಯಿತು. ಅಂತೂ ಒಬ್ಬ ಸಿಕ್ಕಿಬಿಟ್ನಲ್ವಾ, ಅವನನ್ನು ಬೇಗ ಹೋಗಿ ಭೇಟಿಯಾಗಿ ಅವನೇನು ಉಪಾಸನೆ ಮಾಡ್ತಾನೆ ಅಂತ ತಿಳ್ಕೊಂಡು ಅದನ್ನೇ ನಾನು ಉಪಾಸನೆ ಮಾಡಿ ಈ ಎಲ್ಲ ಕರ್ತವ್ಯದ ಜೊತೆಗೆ ಅದರ ನಿಜವಾದ ಫಲವನ್ನು ನಾನು ಉಣಬೇಕು ಅಂತ ಬಯಸಿ ಓಡೋಡಿ ಬಂದ. ಷಟ್ಶತಾನಿ ಗವಾಂ ನಿಷ್ಕಂ ಅಶ್ವತರೀರಥಂ ತದಾದಾಯ ಪ್ರತಿಚಕ್ರಮೇತಂ ಅಭ್ಯುವಾದ. 600 ಹಸುಗಳನ್ನು, ಬುಟ್ಟಿ ತುಂಬ ಬಂಗಾರದ ನಾಣ್ಯಗಳನ್ನು, ಅಶ್ವತರೀರಥಂ ಕುದುರೆ ಮತ್ತು ಕತ್ತೆಯ ಮಿಶ್ರತಳಿ ಎನ್ನುವಂತೆ ಹುಟ್ಟಿದ ಅಶ್ವತರೀ ಅನ್ನುವುದನ್ನು ರಥಕ್ಕೆ ಕಟ್ಟಿ ಆ ಉತ್ತಮವಾದ ವೇಗದಲ್ಲಿ ಭಾರವನ್ನು ಹೊತ್ತು ದೂರ ಸಾಗಬಹುದಾದ ರಥವನ್ನು ತಂದುಕೊಟ್ಟು ಕೇಳಿದ. ರೈಕ್ವ ಇಮಾನಿ ಷಟ್ಶತಾನಿ ಗವಾಮಯಂ ನಿಷ್ಕೋ ಅಯಂ ಅಶ್ವತರೀರಥೋನು ಮೇ ಏತಾಂ ಭಗವೋ ದೇವತಾಂಕ್ಷಾಧಿ ಯಾಂ ದೇವತಾಂ ಉಪಾಸ್ಯೆ ಇತಿ. ಈ 600 ಗೋವುಗಳನ್ನು ಹೊತ್ತುಕೊಂಡು ಬಂದಿದ್ದೇನೆ ನಿನಗಾಗಿ. ಈ ನಿಷ್ಕ ಪ್ರಮಾಣದ ಸಂಪತ್ತನ್ನು ಹೊತ್ತಿದ್ದೇನೆ. ಅಶ್ವತರಿಯಿಂದ ತಯಾರಾದ ರಥವೂ ನಿನಗಾಗಿ ಇದೆ. ಇದೆಲ್ಲವನ್ನು ಸ್ವೀಕರಿಸಿ ನನಗೆ ದೇವತಾ ಉಪಾಸನೆಯ ರಹಸ್ಯವನ್ನು ಬೋಧಿಸು. ನೀನು ಯಾವ ದೇವತೆಯನ್ನು ಉಪಾಸಿಸಿ ಇಂತಹ ಸಂತೋಷವನ್ನು, ಇಂತಹ ದೊಡ್ಡ ಫಲವನ್ನು ಉಣ್ಣುತ್ತಾ ಇದೆಯೋ ಅದನ್ನು ನನಗೆ ಬೋಧಿಸು. ಯೋಚನೆ ಮಾಡಿದ. ಮೇಲಿಂದ ಕೆಳಗೆ ತನಕ ಅವನನ್ನು ಸ್ಕ್ಯಾನ್ ಮಾಡಿದ ಹಾಗೆ ನೋಡ್ದ. ತವೈವ ಸಹ ಗೋಪಿರಸ್ತು. ಈ ಹಸುಗಳನ್ನು ತಗೊಂಡೋಗಪ್ಪ, ಈ ದುಡ್ಡು ನೀನೇ ಇಟ್ಕೋಪ್ಪ, ನನಗೆ ಯಾವುದು ಬೇಡ, ಹೊಟ್ಟೋಗಿಲ್ಲಿಂದ, ನಾನು ನಿನ್ನ ಹತ್ರ ಏನು ಮಾತಾಡಲ್ಲ ಅಂತ ಬೈದು ಕಳಿಸ್ತಾನೆ. ಅವನಿಗೆ ಅನ್ನಿಸ್ತು, ಬಹುಶಃ ನಾನು ಹಸು ಕಮ್ಮಿ ಆಯಿತು ತಗೊಂಡೋಗಿದ್ದು. ಸಹಸ್ರಾಂ ಗವಾಂ ನಿಷ್ಕಮಶ್ವತರೀರಥಂ ದುಹಿತರಂ ತದಾದಾಯ ಪ್ರತಿಚಕ್ರಮೇ. ಈ ಬಾರಿ ಮನೆಯಲ್ಲಿ ಹೋಗಿ ಕೇಳಿದಾಗ ಅವನು ಕೊಡಲಿಲ್ಲ ಅಂತ ಗೊತ್ತಾದಾಗ ಮನೆಯಲ್ಲಿದ್ದ ಮಗಳು ಹೇಳಿದು, ಅಪ್ಪ ನಾನು ಬರ್ತೇನೆ ಈ ಸಲ ಅಂದು. ಹಿಂದೆ 600 ಗೋವುಗಳನ್ನು ಹೊತ್ತಿದ್ದವನು ಈ ಬಾರಿ ಮತ್ತೂ 400 ಸೇರಿಸಿ 1000 ಗೋವುಗಳನ್ನು ಹೊತ್ತು ಮತ್ತು ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಜೊತೆಗಿಟ್ಟು ಅಶ್ವತರಿ ರಥವನ್ನು ತಂದ. ಜೊತೆಗೆ ಮಗಳೂ ಬಂದ್ಲು. ತಂಘ್ಯಾಭ್ಯುವಾದ ರೈಕ್ವ ಇದಂ ಸಹಸ್ರಂ ಗವಾಮಯಂ ನಿಷ್ಕಃ ಅಯಂ ಅಶ್ವತರಿ ರಥಂ ಇಯಂ ಜಾಯಾಯಾಂ
ಜಾಯಾ ಅಯಂಗ್ರಾಮ ಅಸ್ಮಿನ್ನಾಸ್ಯೆ ಅನ್ವೇವ ಮಾ ಭಗವಃ ಶಾಧಿ ಇತಿ. ಅವಳು ಹೇಳ್ತಾಳೆ ತಂದೆ ಹತ್ರ, ಅಪ್ಪ ನಾನು ಈ ವಿಷಯವನ್ನು ತಿಳಿಲಿಕ್ಕೋಸ್ಕರ ಅವನ ಜೊತೆಗೇ ಇದ್ದರೂ ಸರಿ, ರಾಜ ತನ್ನ ಪೀಠದಿಂದ ಇನ್ನೂ ಕೆಳಗಿಳಿದು ಬಂದಿರಲಿಲ್ಲ, ಕೊಡುವುದರಲ್ಲೇ ಇದ್ದಾನೆ. ನಾನು ಕೊಡ್ತೇನೆ, ದುಡ್ಡು ತಗೊಳ್ತೇನೆ ಅಂತ. ಆದರೆ ಅವಳು ಹಾಗೆ ಹೇಳಲಿಲ್ಲ. ನಾನು ಶಿಷ್ಯೆಯಂತೆ ಕಲೀಲಿಕ್ಕಾಗಿ ಅವನ ಜೊತೆಗೆ ಯಾವ ದೃಷ್ಟಿಯಿಂದ ಆದರೂ ಸರಿ, ವಿದ್ಯೆ ಅಂತ ಬಂದಾಗ ಅವನ ಜೊತೆಗೇ ಇರ್ತೇನೆ. ನನ್ನ ಮಗಳಿವಳು ಸ್ವೀಕರಿಸು ಅಂತ ಹೇಳಿದೊಡನೆ ಅವನು ಅದಕ್ಕೆ, ನಮಗೆ ಕಥೆ ಮೇಲ್ನೋಟಕ್ಕೆ ಓದುವಾಗ ಹಾಗೆ ಅನಿಸುತ್ತೆ, ಓಹ್ ಮಗಳನ್ನು ತಂದು ಒಪ್ಪಿಸಿದ ತಕ್ಷಣವೇ ಎಲ್ಲ ಆಯಿತು ಅಂತ. ತನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದ. ಆ ಹೆಂಡತಿಯನ್ನು ಕರೆದುಕೊಂಡು ಬಂದಾಗ ಹೆಂಡತಿಯು ಕೂಡ ತಾನು ಕಲಿಬೇಕು ಅಂತ ಯೋಚಿಸಿದಾಗ ತಸ್ಯಃ ಮುಖಂ ಉಪೋದ್ಗ್ರಹಣನ್ ಉವಾಚ ಆಜಹಾರ ಇಮಾ ಮುಖೇನ ಆಲಾಪಯಿಷ್ಯತ ಇತಿ ತೇ ಹ್ಯೈತಾ ರುಕ್ವಪರ್ಣಾ ಇತಿ ಮಹಾವೃಷೇಷು ಯತ್ರಾಸ್ಮ ಉವಾಸ ತಸ್ಮೈ ಹೋವಾಚ. ಆಗ ತನ್ನ ಹೆಂಡತಿಯನ್ನಾಗಿ ಕರೆದುಕೊಂಡು ಬಂದವಳನ್ನು ನೋಡಿ ಉಪದೇಶ ನೀಡಿದ. ನಮಗೆ ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಜಾನುಶ್ರುತಿ ತನ್ನ ಮಗಳನ್ನು ತಂದು ಒಪ್ಪಿಸಿದಾಗ ಹೆಂಡತಿಯಂತೆ ಸ್ವೀಕರಿಸಿದ ಜಾನುಶ್ರುತಿಯ ಮಗಳನ್ನೇ ಮದುವೆಯಾದಂತಹ ರೈಕ್ವ ಅವಳನ್ನು ಎದುರಿಗಿಟ್ಟುಕೊಂಡು ಪಕ್ಕದಲ್ಲಿ ನೀನು ಕೂತು ಕೇಳು ಅಂತ ಸಂವರ್ಗ ಉಪದೇಶಗಳನ್ನೆಲ್ಲ ಮಾಡಿದ ಅಂತ. ಅಂದರೆ ಅವಳ ಬಯಕೆ ಕಲಿಬೇಕು ಅಂತಿದ್ದರಿಂದ ಅದನ್ನು ಪರೀಕ್ಷಿಸುವ ನೆಪದಲ್ಲಿ ಒಪ್ಪಿಕೊಂಡಾಗ ಅವಳು ಒಪ್ಪಿಕೊಂಡದ್ದಕ್ಕೆ ಒಂದು ಒಳ್ಳೆಯ ಫಲವನ್ನೇ ಪಡೆದಳು. ಹಾಗಾಗಿ ಜಾನುಶ್ರುತಿಯ ಮಗಳು ರೈಕ್ವನ ಹೆಂಡತಿಯಾಗಿ ಮುಂದೆ ಶಾಸ್ತ್ರದ ಎಲ್ಲ ಚಿಂತನೆಗಳನ್ನು ಪಡೆದಳು. ಅವಳು ಪಡೆಯುವಾಗ ಅವಳ ನೆಪದಲ್ಲಿ ರಾಜನೂ ಕೂಡ ಆ ದೇವತಾ ಉಪಾಸನೆಯನ್ನು ಪಡೆದುಕೊಂಡ. ಹೀಗೆ ನಿಜವಾದ ಕಲಿಕೆ ಇದ್ದದ್ದು ಅವಳಲ್ಲಿ. ಆದ್ದರಿಂದಾಗಿ ಮೊದಲು ವಿದ್ಯೆಯಿಂದ, ದುಡ್ಡಿನಿಂದ ವಿದ್ಯೆಯನ್ನು ಸಂಪಾದಿಸ್ತೇನೆ ಅಂತ ಬಂದವರಿಗೆ ಅಷ್ಟು ಸುಲಭದಲ್ಲಿ ವಿದ್ಯೆ ಸಿಗುವುದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟ. ಅದೇ ರೀತಿ ತುಂಬ ವಿದ್ಯೆ ಇದೆ ಎಂದ ತಕ್ಷಣ, ತುಂಬ ಜ್ಞಾನ ಇದೆ ಎಂದ ತಕ್ಷಣ ಅದನ್ನು ಸಾರ್ವತ್ರಿಕವಾಗಿ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡಬೇಕಾಗಿಲ್ಲ. ಮತ್ತು ಯಾವಾಗಲೂ ತುಂಬ ಸೂಟು ಬೂಟು ಹ್ಯಾಟು ಕೋಟುಗಳನ್ನು ಹಾಕ್ಕೊಂಡವರೇ ಪ್ರೊಫೆಸರ್ಗಳು ಅಂತನ್ನುವ ನಮ್ಮ ಭ್ರಮೆ, ಅಥವಾ ದೊಡ್ಡ ದೊಡ್ಡ ಪದವಿಗಳು, ಜೊತೆಗಿರುವ ಅಕ್ಷರಗಳು, ಸರ್ಟಿಫಿಕೇಟ್ಗಳು, ಯಾವುದೋ ಸಂಸ್ಥೆಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಇವರೇ ಜ್ಞಾನಿಗಳಾಗಿರ್ತಾರೆ ಅಂತನ್ನುವ ದಡ್ಡತನಕ್ಕೆ ಇಳಿಬಾರ್ದು. ಎಲ್ಲಿಯೂ ಜ್ಞಾನ ಇರುತ್ತೆ. ಅಕ್ಷರ ಗೊತ್ತಿಲ್ಲ ಅಂದ ತಕ್ಷಣ ಅವನು ಅವಿದ್ಯಾವಂತ ಅಂತ ಅಲ್ಲ. ಬೇಕಾದ ನಮಗೆ ಮೊದಲು ಇಲ್ಲ. ಅವಿದ್ಯೆ ಅಂತಂದರೆ ತಪ್ಪು ತಿಳಿದವನು ಅಥವಾ ತಿಳಿಯಬೇಕಾದ್ದನ್ನು ತಿಳಿಯದವನು. ಇವತ್ತು ಹಾಗೆ ನೋಡಿದರೆ ಅವಿದ್ಯಾವಂತರೇ ಜಾಸ್ತಿ. ಏನು ವಿಷಯವನ್ನು ಎದುರುಗಡೆ ಕಂಡಾಗಲೂ ಪರಾಂಬರಿಸದೆ ಅದನ್ನೇ 100 ಜನಕ್ಕೆ ಹಂಚುವ, ಅದನ್ನೇ ಮತ್ತಷ್ಟು 1000 ಜನಕ್ಕೆ ಪಸರಿಸುವಂತಹ ದಡ್ಡ ಯೋಚನೆಗಳುಳ್ಳ ವಿದ್ಯಾವಂತರು ಅಂತ ಹೆಸರು ಕರೆದುಕೊಂಡು ಸರ್ಟಿಫಿಕೇಟ್ನಿಂದ ಮಾತ್ರ ಬದುಕ್ತಾ ಇರುವಂತಹ ಲಕ್ಷೋಪಲಕ್ಷ ಜನರ ನಡುವೆ ಈ ಕಥೆ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ವಿದ್ಯೆ ಅಂತನ್ನುವುದು ಅಕ್ಷರವೇ ಒಂದು ಹಸ್ತಾಕ್ಷರ ಹಾಕಲಿಕ್ಕೆ ಬರದ ಒಬ್ಬ ಕೃಷಿಕನಲ್ಲಿ ಇರಬಹುದು, ಕುಂಬಾರನಲ್ಲಿರಬಹುದು, ಚಮ್ಮಾರನಲ್ಲಿರಬಹುದು, ಅಥವಾ ಯಾವುದೋ ಒಂದು ದೇಗುಲದಲ್ಲಿ ತನ್ನ ಪಾಡಿಗೆ ತಾನು ಆ ದೇವಸ್ಥಾನದ ಸುತ್ತ ಸೇವೆ ಮಾಡಿಕೊಂಡು ಅಥವಾ ಪೂಜೆ ಮಾಡಿಕೊಂಡು ಅಥವಾ ಇನ್ನೇನೋ ಒಂದು ಕರ್ತವ್ಯ ನಿರ್ವಹಿಸಿಕೊಂಡು ಬದುಕ್ತಾ ಇದ್ದವನಲ್ಲಿರಬಹುದು. ಹೊರತು ನಾವು ಅಂದುಕೊಂಡಂತೆ 4 ಜನರು ಹಾಗೆ ವಿದ್ಯಾವಂತ ಅಂತ ಕರೆದ ತಕ್ಷಣ ಅವರಲ್ಲಿ ಮನುಷ್ಯತ್ವ ಇರುತ್ತೆ ಅಥವಾ ಜ್ಞಾನ ಇರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾವು ನೋಡ್ತೇವೆ ಎಷ್ಟೋ ಕಡೆಗಳಲ್ಲಿ ವಿದ್ಯಾವಂತರು ಅಂತ ಅನ್ನಿಸಿಕೊಂಡ ನಾಡಿನಲ್ಲೇ ಅತ್ಯಂತ ಮನುಷ್ಯ ಹೃದಯಹೀನ ಘಟನೆಗಳನ್ನೆಲ್ಲ ನಾವು ನೋಡ್ತೇವೆ. ಹಾಗಾಗಿ ಅವಿದ್ಯೆ ಅಂತಂದ ತಕ್ಷಣ ಬರೀಲಿಕ್ಕೆ ಬರುವುದಿಲ್ಲ ಅನ್ನುವ ಅರ್ಥದಲ್ಲಿ ನಾವೇನು ಇವತ್ತು ಲಿಟ್ರಸಿಗಳ ಬಗ್ಗೆ ಚರ್ಚೆ ಮಾಡ್ತೇವೆ, ಇದರ ಆಚೆಗೆ ನಮ್ಮ ಬದುಕು ಇದೆ ಅನ್ನುವ ಎಚ್ಚರಿಕೆಯನ್ನು ಈ ಕಥೆ ನಮಗೆ ತುಂಬ ಚೆನ್ನಾಗಿ ತಿಳಿಸಿಕೊಡುತ್ತೆ. ಒಟ್ಟಂತೂ ಹೀಗೆ ಆ ರಾಜನಿಗೆ ಕೊಡಬೇಕಾದ ವಿದ್ಯೆಯನ್ನು ಅವನ ಮಗಳ ಮೂಲಕ ಉಪದೇಶ ನೀಡುತ್ತಾನೆ.
ಇಂತಹ ಉಪದೇಶದ ಭಾಗದ ಸಂಗತಿಗಳು, ಅಂದರೆ ಉಪದೇಶ ಏನು ನೀಡಿದ ಅನ್ನುವ ಭಾಗ ತುಂಬ ಸುಂದರವಾದದ್ದು. ಆ ಭಾಗದ ಸಂಗತಿಯೂ ಕೂಡ ಅಧ್ಯಯನಕ್ಕೆ ಯೋಗ್ಯವಾದದ್ದು. ಅದರ ಕಥೆ ಬಹಳ ಮುಖ್ಯವಾದದ್ದು ಅನ್ನುವ ದೃಷ್ಟಿಯಿಂದ ಅದರ ಭಾಗಗಳಿಗೆ ನಾನು ಹೆಚ್ಚು ಕೈ ಹಾಕ್ತಾ ಇಲ್ಲ. ಉಪನಿಷತ್ತುಗಳ ಕಥೆಗಳೇ ಹೀಗೆ ನಮ್ಮನ್ನು ಪ್ರಶ್ನಿಸುತ್ತೆ, ನಮ್ಮೊಳಗೆ ನಮ್ಮನ್ನು ಕೊಂಡೊಯ್ಯುತ್ತೆ. ಮತ್ತು ನಾವು ನಾವಾಗಿ ನಮ್ಮತನವನ್ನು ಹೆಚ್ಚಿಸಿಕೊಂಡು ಎಲ್ಲರ ಜೊತೆಗೆ ಹೊಸತನದ ಹುರುಪಿನೊಂದಿಗೆ ಬದುಕುವುದಕ್ಕೆ ಸಹಾಯ ಮಾಡುತ್ತೆ. ಅಂತಹ ಕಥೆಗಳ ಮತ್ತಷ್ಟು ಚಿಂತನೆಗಳನ್ನು ನಾವು ಮುಂದಿನ ಭಾಗಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾಃ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷ ನಾಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.